ನಮ್ಮೂರ ಉತ್ಸವ ಕಲ್ಪತರುನಾಡು ತಿಪಟೂರಿನ ಶ್ರೀ ಸತ್ಯ ಗಣಪತಿಯವರ ವಿಸರ್ಜನಾ ಮಹೋತ್ಸವ ಆರಂಭವಾಗಿದೆ. ಇದಕ್ಕೆ 95 ವರ್ಷಗಳ ಇತಿಹಾಸವಿದ್ದು, ಬಾಲಗಂಗಾಧರನಾಥ ತಿಲಕ್ ಅವರು ಸ್ವತಂತ್ರ ಹೋರಾಟಕ್ಕಾಗಿ ಜನರ ಸಭೆಯನ್ನು ಸೇರಿಸುವ ಕಾರಣಕ್ಕಾಗಿ ಗಣೇಶ ಚತುರ್ಥಿಯ ಅಂಗವಾಗಿ ದೊಡ್ಡ ಪೆಂಡಲ್ಗಳಲ್ಲಿ ದೊಡ್ಡ ದೊಡ್ಡ ಗಣೇಶ ಮೂರ್ತಿಗಳನ್ನು ಇಡುವ ಮತ್ತು ವಿಸರ್ಜಿಸುವ ಆಚರಣೆಯನ್ನು ಆರಂಭಿಸಿದರು. ಇದು ಹಾಗೆ ಮುಂದುವರೆದುಕೊಂಡು ಬಂದು ಮುಂದೆ ಎಲ್ಲ ಕಡೆಗಳಲ್ಲೂ ದೊಡ್ಡ ಆಚರಣೆಯಾಗಿ ನಡೆದುಕೊಂಡು ಬಂದಿರುವ ಈ ವಿನಾಯಕನ ಮೂರ್ತಿ ಸ್ಥಾಪನೆ ಮತ್ತು ವಿಸರ್ಜನೆ ನಮ್ಮ ಊರಿನಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಿದೆ. ಈ ಬಾರಿಯದ್ದು 96ನೇ ಸತ್ಯ ಗಣಪತಿಯ ಉತ್ಸವ ಮತ್ತು ವಿಸರ್ಜನಾ ಮಹೋತ್ಸವವಾಗಿದ್ದು, ಇದು ನಮ್ಮ ತಿಪಟೂರಿನ ಒಂದು ಹೆಮ್ಮೆ ಅಂತಾನೆ ಹೇಳಬಹುದು. ಈ ಬಾರಿಯ ಉತ್ಸವ ತುಂಬ ವಿಜೃಂಭಣೆಯಿಂದ ಎಲ್ಲ ದೇವಾಲಯಗಳು, ಅಂಗಡಿಗಳು ಸೇರಿದಂತೆ ತಿಪಟೂರಿನ ಆ ತುದಿಯಿಂದ ಈ ತುದಿಯವರೆಗಿನ ಎಲ್ಲ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸಿದ್ದೇವೆ. ಇದನ್ನು ನೋಡೋಕ್ಕೆ 2 ಕಣ್ಣುಗಳು ಸಾಲದಿಲ್ಲ. ಜೊತೆಗೆ ಕಲ್ಪೋತ್ಸವ ಕೂಡ ನಡೀತಾ ಇದ್ದು, ಇದೇ ತಿಂಗಳ 19ರಿಂದ 23ರವರೆಗೆ ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. 19ನೇ ತಾರೀಕು ಯುವ ಸಂಭ್ರಮ, ನೃತ್ಯ ಮತ್ತು ಸಂಗೀತ ಸುದೆ. 20ನೇ ತಾರೀಕು ಜನಪದ ಸಂಭ್ರಮ, ಶ್ರೀ ರಾಜೇಶ್ ಕೃಷ್ಣ ಅವರಿಂದ ಸಂಗೀತ ಸಂಜೆ. 21ನೇ ತಾರೀಕು ಕಲಾ ಸಂಭ್ರಮ, ಅನುಶ್ರೀಯವರ ನಿರೂಪಣೆಯಲ್ಲಿ ಸಂಗೀತ ಮತ್ತು ಹಾಸ್ಯ ವೈಭವ. ಜೊತೆಗೆ ಸತ್ಯ ಗಣಪತಿಯವರ ಮಹಾಮಂಗಳಾರತಿ ಕೂಡ ಅದೇ ದಿನ ಇದ್ದು, 22ರಿಂದ ಸತ್ಯ ಗಣಪತಿಯವರ ಅದ್ದೂರಿ ಮೆರವಣಿಗೆ ಆರಂಭವಾಗಿ 23ರಂದು ತಿಪಟೂರಿನ ಎಲ್ಲ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಉತ್ಸವ ನಡೆದು ನಂತರ ತಿಪಟೂರಿನ ಅಂಬಾನಿಕೆರೆಯ ಬಳಿ ಇರುವ ಕಲ್ಯಾಣಿಯಲ್ಲಿ ಸತ್ಯ ಗಣಪತಿಯವರ ವಿಸರ್ಜನೆ ಮಾಡಲಾಗುತ್ತದೆ. ಎಲ್ಲರಿಗೂ ನಮ್ಮ ಕಲ್ಪತರುನಾಡಿನ ಈ ಉತ್ಸವಕ್ಕೆ ಸುಸ್ವಾಗತ.